टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸದಾ ಪರೀಕ್ಷಾ ಅಕ್ರಮಗಳಿಂದ ಸುದ್ದಿಯಲ್ಲಿರುವಂತಹ ಕಲಬುರಗಿಯಲ್ಲಿ ಇದೀಗ ಮತ್ತೊಂದು ಅಕ್ರಮದ ಆರೋಪ ಕೇಳಿಬಂದಿದೆ. ಎಸ್ಎಸ್ಎಲ್ಸಿ ಅಂಕಪಟ್ಟಿಯನ್ನೇ ಫೋರ್ಜರಿ ಮಾಡಿ ಸರ್ಕಾರಿ ಹುದ್ದೆ ಪಡೆದಿದ್ದು ಬಟಾಬಯಲಾಗಿದೆ. ಆ ಮೂಲಕ ನಕಲಿ ಅಂಕಪಟ್ಟಿ ಮಾಫಿಯಾ ಹುಟ್ಟಿದ್ಯಾ ಅನ್ನುವಂತ ಆತಂಕ ಶುರುವಾಗಿದೆ. ಸರ್ಕಾರಿ ಕೆಲಸ ಸಿಕ್ಕಿದೆ ಅನ್ನೋ ದೌಲತ್ತಿನಲ್ಲಿದ್ದ, ಕೆಲಸ ಪರ್ಮನೆಂಟ್ ಅಂತ ಮೆರೀತಿದ್ದ. ಆದ್ರೀಗ ಇಂಥ ನೌಕರನ ಜಂಘಾಬಲವೇ ಉಡುಗಿ ಹೋಗಿದೆ. ನಕಲಿ ಅಂಕಪಟ್ಟಿ ನೀಡಿ ಸರ್ಕಾರಿ ನೌಕರಿ, ವಂಚನೆ ಬಯಲು, ಅರಣ್ಯ ವೀಕ್ಷಕ ಹುದ್ದೆಗೆ ಕುತ್ತು. ಕಲಬುರಗಿ ಅಂದ್ರೆ ಸಾಕು ಪರೀಕ್ಷಾ ಅಕ್ರಮಗಳ ತವರು ಎನ್ನುವ ಕುಖ್ಯಾತಿ ಪಡೆದಿದೆ. ಇದೀಗ ಆ ಸಾಲಿಗೆ ಮಗದೊಂದು ಅಕ್ರಮ ಸೇರ್ಪಡೆಯಾಗಿದೆ. ಅದೇನಪ್ಪಾ ಅಂದ್ರೆ 2023 ಡಿಸೆಂಬರ್ 21ರಂದು ಕಲಬುರಗಿ ವಿಭಾಗದ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ವೀಕ್ಷಕ ನೇರ ನೇಮಕಾತಿಗಾಗಿ ಅರ್ಜಿ ಆಹ್ವಾನಿಸಲಾಗಿತ್ತು. ಕೆಲಸ ಗಿಟ್ಟಿಸಿಕೊಳ್ಳಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದ ಬೀರಪ್ಪ ನಕಲಿ ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ನೀಡಿದಂತೆ ಅಂಕಪಟ್ಟಿಯನ್ನೇ ಫೋರ್ಜರಿ ಮಾಡಿ ಅರಣ್ಯ ವೀಕ್ಷಕ ಹುದ್ದೆಗೇರಿದ್ದ. ಇತರೆ ಅಭ್ಯರ್ಥಿಗಳಿಗೆ ಸಂಶಯ ಬಂದು ದೂರು ನೀಡಿದ್ರು. ಇದೀಗ ಬೀರಪ್ಪನ ನಕಲಿ ಅಂಕಪಟ್ಟಿಯ ಅಸಲಿ ಬಣ್ಣ ಬಯಲಾಗಿದೆ. ಶ್ರೀ ಬೀರಪ್ಪ ಶಿವಪುತ್ರ ಅನ್ನೋಂಥ ವ್ಯಕ್ತಿ, ಅವನ ಒಂದು SLC ಅಂಕಪಟ್ಟಿ 318 ಇದ್ದರೂ ಕೂಡ ಒಂದು ನೇರ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಿ ಒಂದು ನಕಲಿ SLC ಅಂಕಪಟ್ಟಿಯನ್ನು ರೆಡಿ ಮಾಡಿಕೊಂಡು 605 ಅಂಕವನ್ನು ಅದರಲ್ಲಿ ನಮೂದಿಸಿ ಇಲಾಖೆಗೆ ಒಂದು ಅರ್ಜಿ ಹಾಕುವಲ್ಲಿ ಸಲ್ಲಿಸಿರ್ತಾರೆ. ಅಸಲಿಗೆ ಬೀರಪ್ಪ SSLCಯಲ್ಲಿ ಗಳಿಸಿದ್ದು ಬರೀ 318 ಮಾರ್ಕ್ಸ್ ಮಾತ್ರ. ಆದರೆ ಅರಣ್ಯ ವೀಕ್ಷಕ ಹುದ್ದೆಗೆ ಹೆಚ್ಚು ಮಾರ್ಕ್ಸ್ ಬೇಕು ಅನ್ನೋ ಕಾರಣಕ್ಕೆ 2014ರಲ್ಲಿ ನಡೆದ ಪರೀಕ್ಷೆಯಲ್ಲಿ 625ಕ್ಕೆ 605 ಮಾರ್ಕ್ಸ್ ಪಡೆದಿರೋದಾಗಿ ನಕಲಿ ಅಂಕಪಟ್ಟಿ ನೀಡಿದ್ದ. ಸದ್ಯ ವಂಚನೆ ಬಯಲಾಗಿದೆ. KCSR ನಿಯಮದ ಪ್ರಕಾರ ಬೀರಪ್ಪನ ಹುದ್ದೆ ರದ್ದು ಮಾಡಿರೋದಾಗಿ ಅರಣ್ಯ ಇಲಾಖೆಯ DFO ಸುಮಿತ್ ಕುಮಾರ್ ಪಾಟೀಲ್ ಹೇಳಿದ್ದಾರೆ. ಬೀರಪ್ಪ ಅಂತ ಒಬ್ಬರು ಆಯ್ಕೆ ಆಗಿದ್ದಾರೆ. ಆಮೇಲೆ ಅವರೀಗ ಇವಾಗಲೇ ಪ್ರೊಬೇಷನಲ್ಲಿ ಇದ್ದಾರೆ, ಟ್ರೈನಿಂಗಲ್ಲಿ. ಬಟ್ ಲಾಸ್ಟ್ ವೀಕಲ್ಲಿ ನಮಗೆ ತಿಳಿದು ಬಂದಿದೆ, ಅಂದರೆ ಅವ್ರದ್ದು ಇದು ಇದೆ ಅಂತ, ಮಾರ್ಕ್ಸ್ ಕಾರ್ಡ್ ಏನು 10th ಹಾಕಿದ್ದಾರೆ ಅದು ಫೇಕ್ ಇದೆ ಅಂತ, ಫೋರ್ಜರಿ ಮಾಡಿದ್ದಾರೆ. ಸೊ ಆ್ಯಸ್ ಪರ್ ನ್ಯಾಚುರಲ್ ಜಸ್ಟಿಸ್ ನಾವು ಇವಾಗಲೇ ಅವರಿಗೆ ನೋಟಿಸ್ ಸರ್ವ್ ಮಾಡಿದ್ದೀವಿ. ಈ ಹಿಂದೆ PSI, KPTCL, KEA ಸೇರಿ ಸಾಲು ಸಾಲು ಅಕ್ರಮ ನಡೆದ ಕಲಬುರಗಿಯಲ್ಲಿ ನಕಲಿ ಅಂಕಪಟ್ಟಿ ಜಾಲ ಸಹ ಹಬ್ಬಿದೆ. ಹೀಗಾಗಿ ನಕಲಿ ಅಂಕಪಟ್ಟಿ ಹಿಂದಿನ ಕಿಂಗ್ ಪಿನ್ಗಳ ಹೆಡೆಮುರಿ ಕಟ್ಟಬೇಕಿದೆ. ಆಗ ಮಾತ್ರ ಅಸಲಿ ಫಲಾನುಭವಿಗಳಿಗೆ ನೌಕರಿ ಭಾಗ್ಯ ಸಿಗುತ್ತೆ. ದತ್ತಾತ್ರೇಯ ಪಾಟೀಲ, TV9 ಕಲಬುರಗಿ.